ಇಡೀ ದೇಶದೊಳಗ ಅಂತೂರ್ ಬೆಂತೂರನ್ನ ಸುವರ್ಣ ಅಕ್ಷರದೊಳಗ ಬರೆದಿಡುವಂಗ ಮಾಡಿದ ರಾಚೋಟೇಶ್ವರ ಶಿವಾಚಾರ್ಯರನ್ನ ಕುರಿತು ಮಾತನಾಡಿದ ವೇದಮೂರ್ತಿ ಶಂಕರೇಶ ಶಾಸ್ತ್ರಿಗಳಿಗೆ ತುಂಬುರದ ಚಪಾಳಿ ತಟ್ಟಿ ಧನ್ಯವಾದಗಳನ್ನು ಶಾಸ್ತ್ರಿಗಳವರಿಗೆ ಪೂಜ್ಯರಿಂದ ಆಶೀರ್ವಾದ. ಇನ್ನು ಈ ವೇದಿಕೆಯನ್ನು ಕುರಿತು ಈಗಾಗಲೇ ನಾಳೆ ಇಲ್ಲೇ ದೀಕ್ಷಾ ಕಾರ್ಯಕ್ರಮ ನಡೀತದೆ. ಇನ್ನು ಯಾರ್ಯಾರು ನೀವು ದೀಕ್ಷಾ ಮಾಡ್ಕೊಳ್ಬೇಕು ಅನ್ನೋರು ಅದೀರಿ. ಮತ್ತೆ ಲಿಂಗಕ್ಕೆ ಜಾತಿ ಇಲ್ಲ. ಫಸ್ಟ್ ನೀವು ತಿಳ್ಕೋರಿ, ಲಿಂಗಕ್ಕೆ ಜಾತಿ ಇಲ್ಲ. ಆಮೇಲೆ ಇಂಥವರೇ ವಿಭೂತಿ ಹಚ್ಚಬೇಕು ಅಂತಿಲ್ಲ, ಇಂಥವರೇ ರುದ್ರಾಕ್ಷಿ ಕಟ್ಕೋಬೇಕು ಅಂತಿಲ್ಲ. ಎಲ್ಲರಿಗೂ ಸ್ವಾಗತದ. ಅದಕ್ಕಾಗಿ ಬಹುಶಃ ಬಹಳ ಮಂದಿ ವೇದಿಕೆಯೊಳಗೆ ಹೇಳ್ತಾರೆ ನಾವೆಲ್ಲರೂ ಒಂದು 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 ಅಂತ. ಮಾತಾಡ್ಲಾರ್ದೆ ಏಕತೆಯನ್ನು ತಂದವರು ಯಾರು ಅಂದ್ರೆ ಅಂತೂರು ಬೆಂತೂರಿನ ಪರಮ ಪೂಜ್ಯ ರಾಕೋಟೇಶ್ವರಪ್ಪ. ನಾಳಿನ ದಿನ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ತಿಳಿಸಿ, ಈಗ ನಮ್ಮ ಹನುಮಾಪುರದ ಪರಮ ಪೂಜ್ಯರು ಶಟಸ್ಥಲ ಬ್ರಹ್ಮ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯರಿಂದ ಉಪದೇಶಾಮೃತದ ಆಶೀರ್ವಚನ. जय मंगलम जय नमः। श्री जगत गुरु पंचाक्षर महाराज की, जगत ज्योति बसवेश्वर महाराज की, गुरु चन्न बसवेश्वर महाराज की, जगत गुरु बुधेश्वर महाराज की, राचोटेश्वर शिवाचार्य महाराज की, सकल साधु संत महाराज की जय मंगलम। त्रैलोक्य संप्रदाय के ಸಮುಲ್ಲೇಖನಾಗುತ್ತೆ. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಜಗದಾದಿ ಜಗದ್ರೋಳ ಅಂತರಾತ್ಮದಲ್ಲಿ ನೆನೆಸಿಕೊಂಡು ಎನ್ನ ದೀಕ್ಷಾಗುರು ಮೋಕ್ಷಾಗುರು ಆಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಶಟಸ್ಥಳ ಬ್ರಹ್ಮೆ ಸದಾನಂದ ಶಿವಾಚಾರ್ಯ ಸ್ವಾಮಿಗಳವರ ದಿವಕರ್ತವ್ಯದ ಕೂಡ ಹಣೆ ಮನೆದು ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಶ್ರೀ ಉಡುವಿಯ ಚನ್ನಬಸವೇಶ್ವರ ಮತ್ತು ಬಸವಾದಿ ಶರಣರನ್ನು ಇನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಅದೇ ಪ್ರಕಾರವಾಗಿ ಸುಮಾರು 8-9 ದಿವಸದ ಪರ್ಯಂತರ ಅಂತೂರು ಬೆಂತೂರಿನಿಂದ ಪಾದಯಾತ್ರದ ಮೂಲಕವಾಗಿ ಇವತ್ತಿನ ದಿವಸ ಉಳಿವಿಗೆ ಬಂದು ಮುಟ್ಟಿ ಈ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮವರೇ ಗವಿಮಠದ ಪೂಜ್ಯರ ಪಾದಕ್ಕೆ ಹಣೆ ಮನೆದು, ಅದೇ ಪ್ರಕಾರವಾಗಿ ರಾಚೋಟೇಶ್ವರ ಶಿವಾಚಾರ್ಯ ಅಪ್ಪಂಗಳವರ ಪಾದಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ, ಅದೇ ಪ್ರಕಾರವಾಗಿ ಕ್ಷೇತ್ರದ ಮುಖ್ಯ ಅರ್ಚಕರಾಗಿರ್ತಕ್ಕಂಥ ಶಂಕರಯ್ಯ ಮಹಾಸ್ವಾಮಿಗಳವರ ಅಂತರಾತ್ಮಕ್ಕೆ ಶರಣಾರ್ಥನೆ ಸಲ್ಲಿಸುತ್ತಾ, ಅದೇ ಪ್ರಕಾರ ನಮ್ಮೆಲ್ಲರಿಗೆ ಅಂತೂರ ಬೆಂತೂರದಲ್ಲಿ 33 ದಿವಸದ ಪರ್ಯಂತರ ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹ ನೀಡಿರ್ತಕ್ಕಂಥ ರೋಚಿನ ರತ್ನ ಕೇಸರಿ ಎನ್ನುವಂತ ಪದವಿ ಕೊಟ್ಟಿರ್ತಕ್ಕಂಥ, ಅಷ್ಟೇ ಅಲ್ಲ ಹಲವಾರು ಬರ್ತಕ್ಕಂಥ ಏನಿದಾವ ಪದವಿ ಅವರಿಗೆ ಬಹಳ ಕೊಡಬೇಕಾಗಿರ್ತಕ್ಕಂಥದ್ದು ಮಡಿವಾಳಯ್ಯ ಶಾಸ್ತ್ರಿಗಳವರ ಜೇಟಿಗೆಯ ಶಾಸ್ತ್ರಿಗಳ ಅಂತರಾತ್ಮಕ ಶರಣಾರ್ಥಿಯನ್ನು ಸಲ್ಲಿಸುತ್ತಾ, ಮತ್ತು ಪೂಜ್ಯರಿಂದಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಬಹಳ ಒಗ್ಗಟ್ಟಿನಿಂದ ಸೇವೆ ಮಾಡಿದ್ದು ಬಹಳ ಅಪಾರವಾಗಿ. ಒಂದು ಅಂದ್ರು ಅನಿಸ್ಕೊಂಡಾರ, ಆಡಿದ್ರು ಆಡಿಸ್ಕೊಂಡಾರ, ಎಲ್ಲರೂ ನನ್ನೂರು ಅನ್ನುವಂತ ಪೂಜ್ಯರು ಹೆಂಗದಾರ, ಆ ಸ್ವಲ್ಪ ಬೆಂಕಿ ಒಳಗೆ ಬಿದ್ದಾಗ ಎಲ್ಲಾನು ತನ್ನಂತೆ ಮಾಡ್ಕೋತದಲ್ಲ, ಹಂಗ ಪೂಜ್ಯರ ಜೊತೆಗೆ ಇರ್ತಕ್ಕಂಥ ಎಲ್ಲಾ ಸೇವಾ ಸಿಬ್ಬಂದಿಗಳು ಅವರು ಹಂಗ ಆಗ್ಬಿಟ್ಟಾರ. ಅಪ್ಪರಂಗ ಅಂದವರು ನಮ್ಮವರು ಅಲ್ಲಾದವರು ನಮ್ಮವರು ಅಂತ ಹೇಳ್ಕೊಂಡು ಅವರನ್ನು ಒಳಗೊಂಡು ಮತ್ತು ನಮ್ಮ ಉಳಿವಿ ಚನ್ನಬಸವೇಶ್ವರ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಅವರನ್ನು ಒಳಗೊಂಡು ಈ ಎಲ್ಲ ಪಾದಯಾತ್ರದೊಳಗೆ ಭಾಗಿಗಳಾಗಿರ್ತಕ್ಕಂಥ ತಾವೆಲ್ಲ ಸಮಸ್ತ ಸದ್ಭಕ್ತರು ನಿಮ್ಮೆಲ್ಲರ ಅಂತರಾತ್ಮ ಲಿಂಗಕ್ಕೆ ಶರಣಾರ್ಥಿ. ಚಪ್ಪಾಳೆ ಹೊಡಿಬಾರದು. ಶರಣಾರ್ಥಿ ಹೇಳಿದಾಗ ಏನ್ ಹೇಳ್ಬೇಕು?
ಕಲೀರಿ, ಸಂಸ್ಕಾರವಂತರಾಗರಿ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಬಳತ್ತೇನು ಮಾತಾಡಂಗಿಲ್ಲ. ನಾಳೆ ದೀಕ್ಷಾ ಸಮಾರಂಭದ ವಿಚಾರ ಕುರಿತು ಒಂದು ಸಣ್ಣದ ವಿಷಯವನ್ನು ಹೇಳಿ ಮುಗಿಸ್ತೇನೆ. ನಾನು ಒಂದು ಊರೊಳಗ ಬಹಳ ಕಾಡ ಭಕ್ತಿದ್ದ. ಅವನಿಗೇನು ಅಜ್ಞಾನಿ, ಏನು ಗೊತ್ತಿದ್ದಿಲ್ಲ. ಹೇಳ್ತಿ ಬೆಂಗಡಿಗೆ ಕೊಟ್ಲು ಅವನಿಗೆ, ಹೋಗು ಗುರುಗಳ ಹತ್ರ ಹೋಗಿ ದೀಕ್ಷೆ ತಗೋ, ನೀನ್ ಹಂಗ ಕುಂತ್ರೆ ಹೆಂಗ ಮುಕ್ತಿ ಅಂತ ದೀಕ್ಷೆದಿಂದ ಪರಿವಾರ ಆಗ್ತದ, ಜೀವನ ಪವಿತ್ರವಾಗ್ತದ, ಅದಕ್ಕೆ ತಗೋ ಅಂತ ಹೇಳ್ತಿ ಬೆಂಗಡಿ ಹೆಚ್ಚಿದ ಮ್ಯಾಗ ಅವಾಗ ಗುರುಗಳ ಹತ್ರ ಬಂದ. ಏನ್ರಿ ನಮ್ಗಿದು ದೀಕ್ಷೆ ಕೊಡ್ರಿ ಅಂತ. ಅವಾಗ ಗುರುಗಳು, ನೋಡಪ್ಪ ದೀಕ್ಷೆ ಕೊಡ್ತೀವಿ, ಬಹಳ ಕ್ರಿಯಾದ, ಆ ಕ್ರಿಯಾ ಪ್ರಕಾರ ನಡ್ಕೊಂಡೆ ಅಂದ್ರೆ ಮಾತ್ರ ಅದು ಪಡ್ಕೊಳಕ್ ಸಾಧ್ಯ ಅಂದ್ರು ಗುರುಗಳು. ಸಣ್ಣದ 5 ನಿಮಿಷ ಮುಗಿತದ. ಅವ ಅಷ್ಟಂದ ಮ್ಯಾಗ ಗುರುಗಳು ಅಂದ್ರು. ಅವ ಕೇಳಿದ, ಅಲ್ರಿ ಅಷ್ಟು ಕ್ರಿಯಾ ಅಂತೀರಿ, ಅದು ಏನಿರ್ಬೇಕು ಹೇಳಿದ್ ಕೇಳ್ತಿಲ್ಲಪ್ಪ. ಕೇಳ್ತೇನೆ, ಆಯ್ತು, ಸತ್ಯವಾಗಿ ನಡಿಬೇಕಪ್ಪ, ಸುಳ್ಳು ಹೇಳಬಾರ್ದು, ಅವ್ರ ತಂದೆ ತಾಯಿ ಮುಂದ ಮತ್ತು ಗುರುವಿನ ಮುಂದ ಎಂದೂ ಸುಳ್ಳು ಹೇಳಬಾರ್ದು, ಸತ್ಯವಾಗಿ ನಡಿಬೇಕು. ಅದಕ್ಕ ಕ್ರಿಯಾ ಬಹಳ ಅದ, ಅದನ್ನ ದಿನನಿತ್ಯ ಹೇಳ್ಕೊಂತ ಹೋಗ್ತೇನೆ. ಮೊದಲು ನೀನು ಈಗ ನೋಡು, ಮದುವೆ ಆದ್ಮ್ಯಾಗ ತಾಳಿ ಕಟ್ಕೊಂಡ ಮ್ಯಾಗೆ ಹೆಚ್ಚಿನ ಒಂದು ಬಾಂಧವ್ಯ ಗಂಡನ ಜೊತೆಗೆ ಎಂತದ್ದು ಬೆಳೀತದ. ಹೆಂಗ ಗುರುವಿನ ಜೊತೆ ಬಾಂಧವ್ಯ ಬೆಳಿಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ಗುರುವಿನ ಮಗ ಆಗ, ಅವಾಗ ನಿಮ್ಗೆ ಹೆಚ್ಚಿನ ಒಂದು ಬಾಂಧವ್ಯ ಬೆಳೀತದ ಅಂತ ಒಂದು ಸಂಸ್ಕಾರದ ವಿಚಾರವನ್ನು ತಿಳಿಸಿ ಹೇಳಿದ್ರು. ಆಯ್ತು ಹೇಳ ನೋಡಪ್ಪ, ಒಂದ್ ಮಾತು ಹೇಳ್ತೇನೆ, ಏನು ಲಿಂಗ ಬಿಟ್ಟು ಇರಬಾರ್ದು ನೋಡಪ್ಪ. ಒಟ್ಟ ಯಾವತ್ತ ಲಿಂಗ ಅಗಲುತ್ತದ ಅವತ್ತ ನೀವು ಪ್ರಾಣ ಕೊಟ್ಟು ಬಿಡ್ಬೇಕು ಅಂತ ಗುರುಗಳು ಹೇಳಿ. ಅಷ್ಟೇ ಹೇಳ್ರಿ, ಅಷ್ಟೇ. ಯಾಕೆ ಹೆಣ್ಮಗಳು ಕೊಳ್ಳನ್ ತಾಳಿ ಬಿಟ್ಟು ಎಂದೂ ಇರಂಗಿಲ್ಲ. ಹಂಗೆ ಗುರು ಕಟ್ಟಿದ ಲಿಂಗ ತಾಳಿ ಸಮಾನ ಇದ್ದಂಗೆ ಆ ಲಿಂಗ ಬಿಟ್ಟು ಇರಬಾರ್ದು. ಆ ಲಿಂಗ ಯಾವಾಗ ಕೈಯಿಂದ ಕಡೆಕಾಯ್ತು ಅಂದ್ರ ಅವತ್ತ ನೀ ಪ್ರಾಣ ಬಿಡ್ಬೇಕು ಅಂತ ಗುರುಗಳು ಹೇಳಿದ್ರು. ಇನ್ನು ಹೇಳೋ ಬಾಳ ಅದಾವ. ಆಯ್ತು ಅವ್ರು ಯಾಕಲ್ಲಕ್ಕಂತ ಮತ್ತೆ ಒಬ್ಬ ಮನುಷ್ಯ ನದಿ ಇತ್ತು ಅವ್ರ ಊರು ದಂಡಿಗೆ, ಕೊಳ್ಳ ಗುಂಡುಗಡಿಗೆ ಹಾಕೊಂಡು ನದಿ ಒಳಗೆ ಹಾರಿಬಿಟ್ಟ. ಈ ಸಡಕ್ ಹೋಗಿದ್ದ, ಆ ಲಿಂಗ ಗುಂಡುಗಡಿಗೆ ಹಿಂಗ ಹಾರಿಬಿಡ್ತು, ನೀರಾಗ ಹರ್ಕೊಂಡು ಹೋಗ್ಬಿಡ್ತು. ಮ್ಯಾಗ ಬಂದ, ವಿಚಾರ ಹಾಕಿದ ಅವ ಭಕ್ತ, ಲಿಂಗ ಯಾವಾಗ ಅಗಲಿತ್ತಂದ್ರೆ ಪ್ರಾಣ ಬಿಡ್ಬೇಕಂತ ಹೇಳ್ಯಾರ, ಮತ್ತ ಒಂದು ಆಸೆ ಹಂಗ ಆಗ್ಬಾರ್ದು, ನೋಡೋಣ ಮತ್ತೆ ಗುರುಗಳದು ಲಿಂಗ ಅಗಲಿಸ್ಕೇರಿ ಅವ್ರ ಆರಿದ್ರು ನಾ ಆರ್ಬೇಕಂತ ಅವ್ನ ಎಂತ ಕೆಟ್ಟ ಬುದ್ಧಿ ಅಂತ ಗುರುಗಳ ಹತ್ರ ಬಂದ. ಬುದ್ಧಿ ಅಂದ, ಯಾಕಪ್ಪ? ಏನಿಲ್ರಿ, ನಂದೊಂದು ಕೊನೆ ಆಸೆ ಅದ. ಏನು? ನೀವ್ ಹೇಳಿದ್ರಿ ಲಿಂಗ ಯಾವಾಗ ಹೋಗ್ತದ ಅವತ್ತು ನೀನ್ ಪ್ರಾಣ ಬಿಟ್ಟು ಬಿಡಕ್ಕೆ ಅಂದಿದ್ರಿ, ಅದಕ್ಕೆ ನಾ ಪ್ರಾಣ ಬಿಡೋದಕ್ಕಿಂತ ನಂದೊಂದು ಆಸೆ ಅದ. ಏನ್ ಆಸೆ? ಏನಿಲ್ರಿ, ನದಿ ದಂಡಿಗೆ ನಿಮ್ಮನ್ನ ಇಷ್ಟು ಲಿಂಗ ಪೂಜೆ ಮಾಡಿ ಪಾದ ಪೂಜೆ ಮಾಡಿಕೊಂಡು ಆ ಲಿಂಗ ಪೂಜೆ ಮುಗಿದ್ಮೇಲೆ ಕಣ್ಣು ಪ್ರಸಾದ ತಗೊಂಡು ನಾ ಅದೇ ಒಳಗೆ ಪ್ರಾಣ ಬಿಡ್ಬೇಕಂತ ಮಾಡೀನ್ರಿ. ಇದು ಮತ್ ಲಿಂಗ ಆಗ್ಲಿದಕ್ಕೆ ಮತ್ ನೀವ್ ಹೇಳಿರ್ಲ ಅದಕ್ಕ ಅಂತಂದ. ಹೌದಾ? ಭಕ್ತನ ಆಸೆ ತೀರ್ಸೋದೇನಪ್ಪ, ಆಗಲಿ ತಗೋ. ನದಿ ದಂಡಿಗೆ ಶಿಸ್ತ ಪೂರ ದಂಡಿಗೆ ಕಂಬಳಿ ಹಾಸದ. ಗುರುಗಳು ಪೂಜೆ ಕುಂತರು, ಲಿಂಗ ಪೂಜೆಕ ಲಿಂಗ ಕೈಯಾಗಿ ಹಿಡ್ಕೊಂಡು ಕುಂತರು. ಮತ್ತೆ ಗುರುಗಳನ್ನ ಒಳಿ ಆಡ್ಸಕ್ ರೆಡಿ ಆಗವ ಭಕ್ತ. ಲಿಂಗ ಯಾವಾಗ ಹಿಂಗ ಕೈಯಾಗಿ ಹಿಡ್ಕೊಂಡು ಕುಂತಿದ್ರು, ಕಣ್ಣು ಮುಚ್ಚಿ ಜ್ಞಾನದಾಗಿದ್ದಾಗ ಗುಡುಕಿನ ಕೈ ಪಟ್ಟನ ಹೊಡೆದು ಬಿಟ್ಟ, ಲಿಂಗ ಒಳಗೆ ಬಂದ. ಯಪ್ಪ ಅಂದ, ಯಾಕ? ಅಲ್ಲ ನೀವ್ ಹೇಳಿದ್ರ ಲಿಂಗ ಆಗ್ಲಿದ ಮ್ಯಾಗ ಪ್ರಾಣ ಇರಬಾರ್ದು ಹೋಗ್ಬೇಕಂತಂದಿದ್ದಿ, ಮತ್ತೆ ನಿನ್ನ ಲಿಂಗ ಒಳಗೆ ಬಿತ್ತು, ಮತ್ ನೀವ್ ಮೊದಲು ಬಿಡು ಪ್ರಾಣ, ನೀವ್ ಮೊದಲು ಬಿಡು, ಆಮೇಲೆ ನಾ ಬಿಡ್ತೇನೆ. ಅವಾಗ ಇಬ್ಬರು ಇದ್ರು, ಗುರು ಶಿಷ್ಯರು ಯಾರು ಇದ್ದಿದ್ದಿಲ್ಲ. ಏನ್ ಆಗ್ಯದಪ್ಪ ಮಾರಾಯ, ನಾನು ಕೊಳ್ಳಾಗ ನಾ ಒಂದ್ ಹಾಕ್ಬಿಡ್ತೀನಿ, ನಿಮ್ ಕೊಳ್ಳಾಗ ನಮ್ಮಂತವ್ರು, ಮತ್ತೆ ಅವ್ರಂತಾರಲ್ಲ, ನಿಮ್ಮಂತ ಸ್ವಾಮಿಗಳು ಅವ್ರಂತಾರಲ್ಲ, ಅವ್ರು ಪೂಜ್ಯರು, ನಿಮ್ಗೆಲ್ಲ ಗೊತ್ತದ, ಬೆಂಕಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಯದ. ಅದಕ್ಕೆ ಆ ರೀತಿ ಆಗ್ಬಾರ್ದು. ಅಂತ ದೀಕ್ಷೆ ತಗೊಂಡು ಗುರುವಿಗೆ ನಿಂದನೆ ಮಾಡುವಂತ ಭಕ್ತರು ಆಗಬೇಡ್ರಿ, ಪಾಪಕ್ಕೆ ಗುರಿ ಆಗಬೇಡ್ರಿ. ನಾಳೆ ನಡೆಯುವಂತ ಸತ್ಯ ಸಂಗತಿ ವಿಚಾರ ಕುರಿತು ನಮ್ಮ ಶಂಕರಯ್ಯ ಸ್ವಾಮಿಗಳು, ಮಡಿವಾಳ ಶಾಸ್ತ್ರಿಗಳು ಬಹಳ ಮಾರ್ಮಿಕವಾಗಿ ತಮಗೆಲ್ಲ ತಿಳಿಸ್ಯಾರ. ಅದಕ್ಕ ತಮ್ಮ ಬದುಕು ಸ್ವಾರ್ಥಕ ಆಗ್ಬೇಕಾದ್ರೆ ಒಂದು ಹೆಣ್ಣು ಮುಕ್ತಿ ಪಡಿಬೇಕು, ಮುತ್ತೈತನ ಪಡಿಬೇಕಪ್ಪ ಅಂದ್ರ ಒಂದು ತಾಳಿ ಅನ್ನುವಂಥದ್ದು ಪಂಚಪೀಠದಿಂದ 5 ಕೊಡುಗೆಗಳನ್ನು ಬಂದಾವ. ಐಶ್ವರ್ಯ ಬಳಿ ಬಂದಾವ, ಅಣಿಯಲ್ಲಿ ಕುಂಕುಮ ಬಂದಾವ, ಕೊಳ್ಳಾಗ ತಾಳಿ ಬಂದಾವ, ಮತ್ತು ಕೈ ಒಳಗೆ ಹಸಿರು ಬಳೆಗಳು ಬಂದಾಗ, ಕಾಲುಂಗರ ಬಂದಾಗ, ಇವು 5 ಗುಣಗಳನ್ನು ಬಂದಾಗ 5 ಜಗದ್ಗುರು ಪಂಚಪೀಠಾಧೀಶರು ಕೊಟ್ಟಾಗ ಮಾತ್ರ ಹೆಣ್ಣಿಗೊಂದು ಮುತ್ತೈತನ ಅನ್ನುವಂಥದ್ದು ಹೆಂಗೆ ಬಂದಾಗ, ಹೆಂಗೆ ನಾಳೆಗೆ ನೀವು ಯಾರು ಲಿಂಗ ಕಡಿಸ್ಕೊಳ್ಳೋರು ಗುರುವಿನ ಮಕ್ಕಳಾಗಿ ಮುಕ್ತಿ ಪಡೆಯೋದಕ್ಕೆ ಅವರು ಕೊಡುವಂಥದ್ದು ಏನು? ಅಷ್ಟಾವರಣಗಳನ್ನು ಕೊಡ್ತಾರೆ. ಅಷ್ಟಾವರಣ ಅಂದ್ರೆ ಗೊತ್ತಾ? ನಾಳೆ ಹೇಳ್ತಾರೆ ಶಾಸ್ತ್ರಿಗಳು. ಅಂದ್ರ ನಾನು ಹೇಳ್ತೀನಿ, ಹೆಸರು ಹೇಳ್ತೇನೆ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅನ್ನುವಂತ ಅಷ್ಟಾವರಣ. ನೀವೆಲ್ಲ ಭಕ್ತರು ಅಷ್ಟಾವರಣ ಅಂದ್ರೆ ಗೊತ್ತಿಲ್ಲ ಅಂದ್ರೆ ತಾಯಿ, ನೀವೆಲ್ಲ ಗುರುವಿನ ಮಕ್ಕಳಾಗಬೇಕಾದವ್ರು. ಮತ್ತೆ ಲಿಂಗಾಯತರು ನೀವ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ನಾಡಿನೊಳಗೆ ಎಲ್ಲಾ ಗೊತ್ತದ, ಹಂಗ ಗೊತ್ತಿಲ್ಲ ಅನ್ಬೇಡ್ರಿ.
ಊರೊಳಗಿರ್ತಕ್ಕಂಥ ಮಠದ ಸ್ವಾಮಿಗಳನ್ನು ತಿಳ್ಕೊರಿ. ನಿಮ್ಮ ಮನೆಗೆ ಭಿನ್ನ ತಿಳ್ಸಾಕ್ ಬಂದು ಸ್ವಾಮಿಗಳ ಕಡೆ ತಿಳ್ಸ್ಕೊರಿ. ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಮಂತ್ರ ಅಂದ್ರೆ ಏನು, ಅವೆಲ್ಲ ತಿಳ್ಕೊಬೇಕು ನೀವು. ಅಂದ್ರೆ ಮಹತ್ವ ಒಳ್ಳೇದು. ಅದಕ್ಕೆ ನನಗೆ ಗುರುಗಳು ಆಶೀರ್ವಾದ ಮಾಡ್ತಾರಂದ್ರ ಗುರು ಪೂರ್ಣಿಮೆ ದಿವಸ ನಿಮಗೆ ಗುರು ಸಿಗ್ತಾನಪ್ಪ ಅಂದ್ರ ಪುಣ್ಯವಂತರು. ಅದಕ್ಕೆ ತಾವೆಲ್ಲರೂ ಶಾಂತತೆಯಿಂದ ಗುರುವಿನ ದರ್ಶನ ಪಡ್ಕೊಂಡು ಅಷ್ಟಾವರಣದ ಬೋಧನೆಯೂ ಕೂಡ ಹೇಳ್ತಾರೆ. ತಾವೆಲ್ಲ ತಿಳ್ಕೊಂಡು ನಡಿಬೇಕನ್ನುವಂತ ಮಾತನ್ನು ಹೇಳ್ತಾ ನನ್ನ 4 ಮಾತು ಗುರುಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಪರಮ ಪೂಜ್ಯರಿಗೆ ಚಪ್ಪಾಳಿ ತಟ್ರಿ. ಅವರೊಳಗೆ ಭಿಕ್ಷಾ ಬೇಡ್ಯಾರ. ನಿಮ್ಮ ಮನಸಾಕ್ಷಿ ಅವರ ಪಾದ ಸಾಕ್ಷಿ. ಯಾಕೆ ಅಂದ್ರೆ ಆ ಚಟಗಳೇನದಾವ ಅವರ ಜೊಳಿಗೆಗೆ ಹಾಕಿ ನಾವು ಮುಕ್ತರಾಗೋಣ ಅನ್ನುವಂತಹದ್ದನ್ನ ಈ ವೇದಿಕೆಯಲ್ಲಿ ತಿಳಿಸಿ, ಈಗೇನದಲ್ರಿ ನೀವು ನಮಸ್ಕಾರ ಮಾಡೋರು. ನಾನು ಬಹುಶಃ ನಿಮಗೆ ಮೊದಲನೇ ದಿನದಿಂದಲೂ ಪುರಾಣದೊಳಗೂ ಅದನ್ನೇ ಹೇಳೀನಿ. ಮಧ್ಯೆ ಅಣ್ಣಿಗೇರಿತನ ಬಂದು ಉದ್ದೇಶನೇ ಏನಿತ್ತು ಅಂದ್ರೆ ಅದನ್ನೇ ಬಹುಶಃ ನಮಸ್ಕಾರ ಮಾಡುವಲ್ಲಿ ಗಲಾಟೆ ಮಾಡ್ಬೇಡ. ಈಗ ನಾನು ಏಸು ಮಂದಿ ಕೇಳಿ ಕೇಳ್ಕೊಂಡಿನ್ರಿ. ಪಾದಯಾತ್ರಾದೊಳಗ ನಾನು ಮೊಬೈಲ್ ಹೋಗ್ಯದ್ರಿ. ಪಾದಯಾತ್ರೆಯೊಳಗ ನಾನು ಕಿಶೆದೊಂದು ರೊಕ್ಕ ತಗೊಂಡಾರ್ರಿ. ಪಾದಯಾತ್ರೆಯೊಳಗ ನನ್ನ ಚೈನ್ ಕಟ್ ಮಾಡ್ಯಾರ್ರಿ ಅಂತ ಅಲ್ರಿ. ಅಪ್ಪವರು ಸಮಾಧಾನ ಇರುವಾಗ ನೀವೇ ಗದ್ದಲ ಮಾಡಕತ್ತೀರಿ. ಇಲ್ಲೇ ಇದ್ದ ಕಾಳರು ಗದ್ದಲ ಮಾಡಿಸ್ತಾರ. ನನಗಿದು ಒಂದೇ ವೇದಿಕೆ ಅಂತಲ್ಲ, ಇಂಥ 1000 ವೇದಿಕೆಯೊಳಗೆ ನಿಮ್ಗೆ ವಿನಂತಿ ಅದ. ಅಪ್ಪವರು ಸದ್ದನ ಎದ್ದು ಹೋಗ್ತೀನ್ರಿ ಅನ್ನ ಮುಂದೆ ನೀವು ಗದ್ದಲ ಮಾಡಬೇಕು. ಯಾಕೆ ಗದ್ದಲ ಮಾಡೋದ್ರಿ ನಮಸ್ಕಾರ ಮಾಡಕ್ಕ? ಅದಕ್ಕೆ ದಯವಿಟ್ಟು ನಮಸ್ಕಾರ ಮಾಡುವವರು ಯಾರು ಗಲಾಟೆ ಮಾಡಬೇಡ್ರಿ ಅನ್ನುವಂತಹದ್ದನ್ನ ನಿಮ್ಮೆಲ್ಲರೊಳಗೆ ತಿಳಿಸಿ ಎಲ್ಲರಿಗೂ, ಯಾಕಪ್ಪ ಎಲ್ಲ ಕಡೆನೂ ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಈಗೇನು ದರ್ಶನ ಪರಸ್ಥಳದವರು ಈ ಸದ್ದು ಹೋಗೋರಿದ್ರೆ ದರ್ಶನ ಮಾಡ್ರಿ. ನೀವ್ಯಾರು ನಾಳೆ ಅಪ್ಪವರು ಲಿಂಗ ದೀಕ್ಷಾ ಮತ್ತು ರುದ್ರಾಕ್ಷಿ ಧಾರಣ ಈ ಬತ್ತಿ ತಗೊಂಡು ಹೋಗೋರಿರ್ತೀರಿಲ್ರಿ, ಅವಾಗೆಲ್ಲರೂ ದರ್ಶನ ಮಾಡಿರ್ತೀರಿ. ಯಾರ್ಯಾರು ಎಲ್ಲೆಲ್ಲಿ ಕುಂತೀರಿ ಅಲ್ಲೇ ಕೈ ಮುಗಿದು ಬಿಡ್ರಿ. ಅಕಡೆ ಹೋಗ್ರಿ, ಹಂಗ ಕೈ ಮುಗಿರಿ ಎಲ್ಲರೂ. ಇನ್ನೊಂದ್ರಿ, ದಯವಿಟ್ಟು ಚಂದ್ರಾಮಗೆ ನಗಡೆ ಆದ್ರ, ಚಂದ್ರಾಮಗೆ ಥಂಡಿ ಆದ್ರೆ ಯಾರ ಕಂಬಳಿ ಹೊಸ್ತಾರ. ಇಲ್ಲಿ ಬಹಳ ಮಂದಿ ಶಟ್ಕೊಂಡಾರ. ಕೆಲವು ಮಂದಿ ಏನ್ ಶಟ್ಕೊಂಡಾರ ಗೊತ್ತನ್ರಿ? ನನಗ ರೂಮ್ ಇಲ್ಲ, ನಿನಗ ರೂಮ್ ಇಲ್ಲ ಅಲ್ರಿ. ಕನಿಷ್ಠ 15,000 ಮಂದಿಗೆ ಎಲ್ಲಿ ರೂಮ್ ಕೊಡಕ್ ಆಗ್ತದ? ಅದಕ್ಕೆ ದಯವಿಟ್ಟು ನೀವು ಯಾರ ಮೇಲೆ ಶಟ್ಕೊಂತೀರಿ? ಈಗ ರೀ ಇಲ್ಲಿ ವ್ಯವಸ್ಥೆ ಮಾಡೋ ಮೇಲೆ ಶಟ್ಕೊಳ್ಳೋದಲ್ರಿ. ನೀವ್ ಏನೇ ಶಟ್ಕೋಬೇಕಾದ್ರೆ ಅವ್ರ ಮೇಲೆ ಶಟ್ಕೊ. ಈ ಶಾಟ್ ನೀವು ಕರ್ಕೊಂಡ್ ಬಂದಿರಿ. ಅದಕ್ಕೆ ದಯವಿಟ್ಟು ನಮ್ಮ ಕಾರ್ಯಕ್ರಮ ನಮ್ಮದು ಅಂತ ಈಗ ಮತ್ತೆ ಅದನ್ನೇ ಮಾಡಕತ್ತೀರಿ ನೀವು. ಎಲ್ಲರಿ ಬಸವ ಪುರಾಣ ಎಲ್ಲಿ ನಡೆದಿರ್ತದ, ಎಲ್ಲಿ ನಮ್ಮ ಅನುಷ್ಠಾನ ನಡೆದದ. ಬಂಗಾರ ಚೈನ್ ಸಿಕ್ಕೋರು ತಂದು ಕೊಟ್ಟಾರ. ಬೆಂತೂರೊಳಗ ಬಂಗಾರ ಚೈನ್ ರೀ, ತಾಳಿ ಸರ ಸಿಕ್ಕೋರು ಕೊಟ್ಟಾರ. ತಾಳಿ ಸಿಕ್ಕೋರು ಕೊಟ್ಟಾರ.